ಹಾಯ್ ಹೆಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ, ಎಪಿಸೋಡ್ 11. ಅಗ್ನಿ, ನಿಂಗೆ ನಿನ್ನ ಮಗ ಮಾಡಿದ್ದು ಸರಿ ಅನಿಸಿದ್ದ? ಅಬ್ಬಾ, ಅದೆಷ್ಟು ಹೆಮ್ಮೆ ಇದೆ ನಿಮಗೆ ನಿಮ್ಮ ಮಗನ ಮೇಲೆ. ಆದರೆ ನನಗೆ ಇವತ್ತು ಆಫೀಸ್ನಲ್ಲಿ ಎಲ್ಲರ ಮುಂದೆ ತಲೆ ತಗ್ಗಿಸಿದಾಗ ಆದ ನೋವು ಎಷ್ಟಿರಬೇಡ. ನಿನ್ನ ಮಗನು ಆ ಸುಲಿಗೆಯಲ್ಲಿ ಭಾಗಿಯಾಗಿದ್ದಾನೆ. ನಾನೇ ಕಣ್ಣಾರೆ ನೋಡಿದೆ. ಒಂದು ಹುಡುಗಿಯನ್ನು ಬೆದರಿಸಿ ಲಿಫ್ಟ್ ಒಳಗೆ ಎಳ್ಕೊಂಡು ಹೋದ ಅಂತ ಸಾಕ್ಷಿ ತೋರಿಸಿದ ಮೇಲೂ ನಾನು ಅವನನ್ನೇ ಹೇಗೆ ನಂಬಲಿ? ತನ್ನ ಮೊಬೈಲ್ನಲ್ಲಿನ ವಿಡಿಯೋ ತೋರಿಸಿದ್ಲು. ಅದರಲ್ಲಿದ್ದ ಹುಡುಗಿಯು ಅದಮ್ಯ. ಮುಖ ಅಷ್ಟು ಸ್ಪಷ್ಟವಾಗಿ ಕಾಣಲಿಲ್ಲ. ಹರಡಿದ್ದ ಕೂದಲಿನ ಪ್ರಭಾವಕ್ಕೆ ಅಗ್ನಿಯವರಿಗಂತೂ ಮಗನೇನ ಅಲ್ಲಿ ಇರುವುದು ಎನ್ನುವುದನ್ನು ನಂಬದವರಂತೆ ಖಚಿತಪಡಿಸಿಕೊಳ್ಳಲು ಪುನಃ ಪುನಃ ನೋಡಿದರು. ಆದರೂ ಅವರಿಗೆ ಮಗನ ಬಗ್ಗೆ ಕೆಟ್ಟದಾಗಿ ನಿರ್ಧಾರ ತೆಗೆದುಕೊಳ್ಳಲು ಮನಸ್ಸು ಒಪ್ಪಲಿಲ್ಲ. ಇಲ್ಲ, ನನ್ನ ಮಗ ತಪ್ಪು ಹೆಜ್ಜೆ ಇಡಲು ಸಾಧ್ಯವಿಲ್ಲ ಕಡಲು. ಅವನು ಆ ಹುಡುಗಿಯನ್ನು ಕಾಪಾಡುವ ಸಲುವಾಗಿ ಈ ರೀತಿಯಲ್ಲಿ ಕರೆದುಕೊಂಡು ಹೋಗಿರಬಹುದೇನೋ. ಮಗನ ಮೇಲೆ ಅವರಿಗೆ ಎಳ್ಳಷ್ಟು ಅಪನಂಬಿಕೆ ಹುಟ್ಟಲಿಲ್ಲ. ವಾವ್, ಇದನ್ನೇ ಅಗ್ನಿ ನಾನು ಹೇಳಿದ್ದು ಪುತ್ರ ವ್ಯಾಮೋಹ ಅಂತ. ಇಷ್ಟು ಕುರುಡು ಪ್ರೀತಿ ಮಗನ ಮೇಲೆ ಒಳ್ಳೆಯದಲ್ಲ, ನಂಬದವರಂತೆ ಗಂಡನಿಗೆ ಹೇಳಿದರು. ನೀನು ನನ್ನದು ಕುರುಡು ವ್ಯಾಮೋಹ ಅನ್ನುವವಳು, ನೀನು ಹೆತ್ತ ಮಗನ ಬಗ್ಗೆ ನಿನಗೇ ನಂಬಿಕೆ ಇಲ್ವಲ್ಲ? ಏನೇ ಹೇಳು, ನಮ್ಮ ಮಗನ ಬಗ್ಗೆ ನಿರ್ಧಾರ ತಗೋಬೇಕಾದದ್ದು ನಮ್ಮಿಬ್ಬರ ಕರ್ತವ್ಯ. ಅದನ್ನು ನೀನೊಬ್ಬಳೇ ಹೇಗೆ ತಗೊಂಡೆ? ನಾನೀಗಲೇ ಹೋಗಿ ನನ್ನ ಮಗನನ್ನು ವಾಪಸ್ ಕರೆತರುವೆ ಎಂದವರು ಹೆಂಡತಿ ಮಾತನ್ನು ಧಿಕ್ಕರಿಸಿ ಹೊರಟರು. ಅಪ್ಪ, ನಾನು ಬರ್ತೀನಿ, ಕಣ್ಣು ತುಂಬಿ ನಿಂತ ಅನಲ ಹೇಳಿದರೆ ಬೇಡವೆನ್ನಲಿಲ್ಲ ಅಗ್ನಿಯವರು. ಮಗನನ್ನು ಹುಡುಕಿಸುವುದು ಮಿನಿಸ್ಟರ್ ಅಗ್ನಿಗೇನು ದೊಡ್ಡ ವಿಷಯವಲ್ಲ. ಆದರೆ ಇದು ಆತನ ವೈಯಕ್ತಿಕ ವಿಷಯ. ಇದಕ್ಕಾಗಿ ಆತ ಅಗತ್ಯವಿಲ್ಲದ ಬೇರೆ ಯಾವ ಸೌಲಭ್ಯವನ್ನು ಬಳಸಿಕೊಳ್ಳುವುದಿಲ್ಲ. ಅಪ್ಪ, ಈ ಆರ್ನ ಸುಮ್ಮನೆ ಯಾಕೆ ಹೇಳ್ತಿದ್ದಾನೋ ಗೊತ್ತಿಲ್ಲ. ಕಾರಣವಿಲ್ಲದೆ ನನಗೆ ನೋವಾಗ್ತಿದೆ. ಅಂದರೆ ಅವನಿಗೂ ಏನೋ ದೊಡ್ಡ ವಿಷಯಕ್ಕೆ ಹೃದಯ ಘಾಸಿಯಾಗಿರಬಹುದು. ಅಮ್ಮ ಯಾರನ್ನೋ ಮರೆತು ಬಿಡು ಅಂದರು. ಅವನು ಗಾರ್ಗಿ ಅನ್ನೋ ಹುಡುಗಿಯನ್ನು ಇಷ್ಟಪಡ್ತಿದ್ದಾನಂತೆ. ಪ್ರೀತನ ಮರೆಯೋದು ಅಷ್ಟೊಂದು ಕಷ್ಟವೇನಪ್ಪ? ಅಗ್ನಿಯವರ ಎದೆಗೊರಗಿ ಅನಲ ತನ್ನಲ್ಲಾಗುವ ತಲ್ಲಣ ಹೇಳಿಕೊಳ್ತಿದ್ಲು. ಪ್ರೀತಿನ ಅದೊಂದು ಅವರ್ಣೀಯ ಭಾವ ಮಗಳೇ. ಶುದ್ಧ ಪ್ರೀತಿನ ಯಾರಿಂದಲೂ ಮರೆಯಲು ಸಾಧ್ಯವಿಲ್ಲ. ಅದೊಂದು ರೀತಿ ಶಕ್ತಿ. ಪ್ರೀತಿ ಆದಮೇಲೆ ಬಿಟ್ಟು ಸಾಯಬಹುದು, ಆದರೆ ಬಿಟ್ಟುಕೊಟ್ಟು ಬದುಕೋದು 7 ಜನ್ಮದ ನರಕ ಅನುಭವಿಸಿದಂತೆ. ನನ್ನ ಮಗ ಯಾರನ್ನು ಒಪ್ಪುವನೋ, ಯಾರನ್ನು ಪ್ರೀತಿಸುವನೋ ಆ ಹುಡುಗಿಯೇ ನನ್ನ ಮನೆ ಸೊಸೆ, ನಿರ್ಧಾರದ ಧ್ವನಿಯಲ್ಲಿ ಹೇಳಿದ್ರು ಅಗ್ನಿ. ಚಿಕ್ಕ, ನಾನು ಮನೆಯಿಂದ ಆಚೆ ಬಂದಿದ್ದೀನಿ. ಉಳಿದುಕೊಳ್ಳಲು ವ್ಯವಸ್ಥೆ ಆಗಬೇಕು. ಕರೆ ಮಾಡಿ ತೇಜನ ಬಳಿ ಸೂಕ್ಷ್ಮವಾಗಿ ವಿಷಯ ಅರುಹಿದ. ನಾನು ಕಡಲು ಹತ್ರ ಮಾತಾಡ್ತೀನಿ ಅರ್ನ, ನೀನೆಲ್ಲೂ ಹೋಗೋದು ಬೇಡ. ಸತ್ಯ ಇವತ್ತೇ ಬಹಿರಂಗವಾಗಲಿ. ತೇಜುರವರಿಗೆ ಪೇಚಿಗೆ ಸಿಲುಕಿದ ಸ್ಥಿತಿ, ಜೊತೆಗೆ ಅತೀವ ಬೇಸರವು. ಬೇಡ ಚಿಕ್ಕ, ಇವಾಗ ನಾವು ಏನೇ ಹೇಳಿದರೂ ಅದನ್ನು ನಂಬುವ ಸ್ಥಿತಿಯಲ್ಲಿ ಅಮ್ಮನಿಲ್ಲ. ಇವಾಗ ನೀವು ನನಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ತೀರೋ ಇಲ್ವೋ? ಅವನ ಮಾತಲ್ಲಿನ ಗಟ್ಟಿತನ ಮತ್ತೆ ಪ್ರಯತ್ನಿಸಿದಂತೆ ತಡೆದಿತ್ತು. ನಾನಿವಾಗ ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಹೋಗು. ಅದು ಇನ್ನು ಮುಂದೆ ನಿನ್ನದೇ ಮನೆ. ನಾನದನ್ನು ತಿಂಗಳ ಹಿಂದಷ್ಟೇ ಕೊಂಡ್ಕೊಂಡಿದ್ದು. ಆದರೆ ನಿಮ್ಮ ಚಿಕ್ಕಮ್ಮನಿಗೆ ಇಷ್ಟವಿಲ್ಲ ಈ ಮನೆಯಿಂದ ಬರಲು. ಹಾಗಾಗಿ ಅದನ್ನು ಮಾರೋಣ ಅಂತಿದ್ದೆ. ಮನೆಯಲ್ಲಿ ಆದಷ್ಟು ಗೃಹೋಪಯೋಗಿ ವಸ್ತುಗಳೂ ಇವೆ. ಸದ್ಯಕ್ಕಂತೂ ನಿಂಗೆ ಆ ಮನೆಯೇ ಸೂಕ್ತ. ಮುಂದೆ ನೋಡೋಣ. ಅಳೆದು ತೂಗಿ ಮಾತನಾಡಿದ ಅವರ ಪರಿಗೆ ಸುಮ್ಮನೆ ಹೂಗುಟ್ಟಿದ. ಅಡ್ರೆಸ್ ಬಂದದ್ದೇ ಎಲ್ಲಿರುವುದು ಮನೆ ಎಂದು ನೋಡಿದವನ ಎದೆ ಧಸಕ್ಕೆಂದಿತ್ತು. ತನ್ನನ್ನು ಆ ಜನ್ಮ ವೈರಿಯಂತೆ ಕಾಣುವ ಹುಡುಗಿ ತನ್ನ ಹೃದಯ ಕದ್ದ ಮನದರಸಿ ನಾನಿವಾಗ ತಾನೇ ಮರೆಯಬೇಕು ಅಂತ ನಿರ್ಧರಿಸಿರುವ ಚೆಲುವೆಯ ಮನೆಯ ಪಕ್ಕದಲ್ಲಿ ತಾನಿನ್ನು ಮುಂದೆ ವಾಸ್ತವ್ಯ ಹೂಡಬೇಕು ಎಂದುಕೊಂಡವ ಕ್ಷಣ ಗಟ್ಟಿಯಾಗಿ ಕಣ್ಮುಚ್ಚಿ ತೆರೆದಿದ್ದ. ಮನೆಯಿಂದ ಬರುವಾಗ ಒಂದು ಬಿಡಿಗಾಸು ತಂದಿರಲಿಲ್ಲ. ಬದಲಾಗಿ ತನ್ನ ಓದಿಗೆ ಸಂಬಂಧಿಸಿದ ಕೆಲವೊಂದು ಡಾಕ್ಯುಮೆಂಟ್ಸ್ ಬಿಟ್ಟರೆ 1-2 ಜೊತೆ ಬಟ್ಟೆ. ಅದರ ಹೊರತಾಗಿ ತನ್ನ ಡೆಬಿಟ್ ಕಾರ್ಡ್, ಅಪ್ಪ ಆತನಿಗಾಗಿ ಕೊಟ್ಟಿರುವ ಕ್ರೆಡಿಟ್ ಕಾರ್ಡ್ಗಳೂ ಸಹ ಮನೆಯಲ್ಲಿರಿಸಿ ಬಂದಿದ್ದ. ನಡೆದು ಹೋದರೆ ಒಂದು 50 ನಿಮಿಷಗಳಷ್ಟು ಸಮಯ ಹಿಡಿಯುವುದು ಆತನಿದ್ದ ಜಾಗದಿಂದ. ನಡೆದೇ ಹೊರಟ. ಚಾರಣ ಹೋಗುವಾಗೆಲ್ಲ ನಡೆದು ಅಭ್ಯಾಸವಿದೆ. ವಾರಕ್ಕೆ 1 ಸ್ಥಳಕ್ಕಾದರೂ ಗೆಳೆಯರ ಜೊತೆಗೆ ಹೋಗುವುದು ಆತನ ರೂಢಿ. ನಡೆದು ಮನೆ ಮುಟ್ಟುವಲ್ಲಿ ಗಂಟೆಯಾಗಿತ್ತು. ಅಲ್ಲಿಯವರೆಗೂ ನಡೆದು ಬಂದ ಪರಿಣಾಮವೋ ಅಥವಾ ಬೆಳಗ್ಗಿನಿಂದ ಏನೂ ತಿನ್ನದ್ದಕ್ಕೋ ನಿಶ್ಶಕ್ತಿ ಆವರಿಸಿತ್ತು. ಇವ ಬರುವುದನ್ನೇ ಕಾಯುತ್ತಿದ್ದ ತೇಜ. ಗೇಟಿನ ಬಳಿಯೇ ನಿಂತಿದ್ದವ ಇವ ನಿಧಾನವಾಗಿ ಬರುವುದ ಕಂಡು ಆ ಕತ್ತಲಲ್ಲೂ ಕೈ ಬೀಸಿದ್ದ. ಚಿಕ್ಕಪ್ಪನ ಮಗ ಕಂಡವನಿಗೆ ಏನೋ ಅರಿಯಲಾರದ ಖುಷಿಯುಂಟಾಯಿತು. ನವಚೈತನ್ಯ ತನ್ನ ದೇಹ ಹೊಕ್ಕಂತೆ ಹೆಜ್ಜೆಯ ವೇಗ ಹೆಚ್ಚು ಮಾಡಿದ್ದ. ಯಾಕೋ ಇಷ್ಟು ತಡವಾಗಿ ಬರ್ತಿದ್ಯಾ? ನಡ್ಕೊಂಡೇನಾದರೂ ಬಂದ್ಯಾ? ಅನುಮಾನಗೊಂಡು ಕೇಳಿದ್ರು.
ಹೌದು ಚಿಕ್ಕ, ಇನ್ಮೇಲೆ ಅಪ್ಪ ಅಮ್ಮನ ಹಣದಲ್ಲಿ ಜೀವಿಸಬಾರ್ದು. ನನ್ನದೇ ಸ್ವಂತ ಗುರುತು ನಾನು ಕಂಡುಕೊಳ್ಬೇಕೆಂದು ತೀರ್ಮಾನ ಮಾಡಿದ್ದೀನಿ. ಅದು ಇವತ್ತಿಂದಲೇ ಆರಂಭ ಸಹ. ನಿಮ್ಮ ಇಷ್ಟು ದೊಡ್ಡ ಮನೆಗೆ ನನ್ನಿಂದ ಬಾಡಿಗೆ ಕಟ್ಟಲು ಸಾಧ್ಯವಿಲ್ಲ. ಇದರಲ್ಲಿ ನನಗೆ ಒಂದು ಬಾತ್ರೂಮ್, ಕಿಚನ್ ಮತ್ತು ಬೆಡ್ರೂಮ್ ಅಷ್ಟು ಉಪಯೋಗ ಮಾಡ್ತೀನಿ. ಅಷ್ಟಕ್ಕೆ ಮಾತ್ರ ನಾನು ಬಾಡಿಗೆ ಕೊಡ್ತೀನಿ. ಸೋತ ಕಂಗಳಿಂದ ದೀನ ನೋಟದಲ್ಲಿ ಪಸೆಯಾರಿದ ಗಂಟಲಿಂದ ಬಂದ ಸ್ವಾಭಿಮಾನದ ಮಾತಿಗೆ ಹೆಗಲು ತಟ್ಟಿ ಹೆಮ್ಮೆಪಟ್ಟು ಅವನಿಗೆ ಬೆಂಬಲ ಸೂಚಿಸಬೇಕು, ಅಥವಾ ಇದೆಲ್ಲ ಏನು ಬೇಡ, ಮನೆಗೆ ವಾಪಸ್ಸು ಹೋಗುವಂಥ ಬುದ್ಧಿ ಹೇಳಬೇಕು ತಿಳಿಯಲಿಲ್ಲ ತೇಜಾರವರಿಗೆ. ಅಷ್ಟೊತ್ತಿಗಾಗಲೇ ಮುಂಬಾಗಿಲಿಗೆ ಬಂದಿದ್ರು. ಒಳ ಹೋಗುವವರಿಗೆ ಹಿಂದಿನಿಂದ ಅಗ್ನಿಯವರ ಧ್ವನಿ ತಡೆದು ನಿಲ್ಲಿಸಿತ್ತು. ಅಪ್ಪನ ಹಣ ಮಗ ಖರ್ಚು ಮಾಡಲು ಇಂತಹ ರೇಖೆಗಳೆಲ್ಲ ಯಾಕೆ ಅರ್ಣ? ಮಗನ ಮಾತಿನಲ್ಲಡಗಿದ್ದ ವ್ಯಥೆ ಅಗ್ನಿಯವರ ಅನುಭವಕ್ಕೆ ಬಂದಿತ್ತು. ಮತ್ತೆ ಮಾತು ಮುಂದುವರಿಸಿದವರು, ನಡಿ ಮನೆಗೆ ಹೋಗೋಣ. ಈ ಹುಚ್ಚಾಟಗಳೆಲ್ಲ ಬಿಟ್ಬಿಡಿ ತಾಯಿ ಮಗ. ನನಗೆ ನನ್ನ ಮಗನೂ ಮುಖ್ಯ ಕಣೋ. ಅವರ ಭಾವುಕತೆ ಅರಿತವ ತನ್ನ ನಿಲುವಿಂದ ಸಡಿಲವಾಗುವ ಮೊದಲು ತನ್ನನ್ನು ತಾನು ನಿಯಂತ್ರಿಸಿಕೊಂಡ. ಅಪ್ಪ, ನನಗೆ ಅಮ್ಮ ಹೇಳಿರುವುದರಲ್ಲಿ ಯಾವ ನೋವೂ ಇಲ್ಲ. ಬದಲಾಗಿ ಅಮ್ಮ ಹೇಳಿರುವುದೇ ಸರಿ. ಆದರೆ ನನಗೆ ಬರೀ ಮಂತ್ರಿಯ ಮಗ, ಆಯುಕ್ತರ ಮಗ ಅಂತ ಮಾತ್ರ ನನ್ನ ಗುರುತು ಸಿಕ್ಕಿರುವುದು ಹೆಮ್ಮೆಯಾದರೂ ನನ್ನದೇ ಸ್ವಂತ ಗುರುತು ಜಗತ್ತಿಗೆ ನೀಡಬೇಕಿದೆಯಪ್ಪ. ಅದು ಯಾವ ರೂಪದಲ್ಲಾದರೂ ಸರಿ. ಆದರೆ ನೀವು ತಲೆ ತಗ್ಗಿಸುವಂಥ ಕಾರ್ಯ ನಾನೆಂದೂ ಮಾಡೋದಿಲ್ಲ. ನನ್ನ ನಂಬಿ ಅಪ್ಪ. ಅವರ ಕೈ ಹಿಡಿದು ಹೇಳಿದ ಮಗನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ರು. ಅರ್ಣ, ನಿಂಗೆ ಎಲ್ಲ ನಿನ್ನ ಅಮ್ಮನ ಗುಣಗಳೇ ತುಂಬಿವೆ. ಹುಡುಕಿದ್ರೆ ಯಾವುದೋ ಒಂದಷ್ಟೇ ನನ್ನ ಗುಣಗಳಿರಬಹುದು. ಆದರೆ ಯಾಕೋ ಅವಳು ನಿನ್ನನ್ನು ಅರಿಯುವಲ್ಲಿ ಸೋತ್ಲು ಕಣೋ. ಮಗನ ಬೆನ್ನು ದಡವುತ್ತಿದ್ರು. ಇಲ್ಲಪ್ಪ, ಅಮ್ಮನಷ್ಟು ಚಂದವಾಗಿ ಅರಿತಿರುವವರು ನನ್ನನ್ನು ಯಾರಿಲ್ಲ. ಇವಳ ಮೇಲಿಗಿಂತ ನನ್ನ ಮೇಲೆ ಅಮ್ಮನಿಗೆ ಹೆಚ್ಚು ಪ್ರೀತಿ ಗೊತ್ತಾ? ಅದಕ್ಕೆ ನನ್ನಿಂದ ಸಣ್ಣ ತಪ್ಪಾದರೂ ಆಕೆ ದಂಡಿಸ್ತಾಳೆ ಎಂದವ ಅವರಿಂದ ಸರಿದ. ಇದೇ ನಿನ್ನ ಕೊನೆ ತೀರ್ಮಾನನಾ? ನೀನಿಲ್ಲದೆ ಆ ಮನೆಯಲ್ಲಿ ಹೇಗಿರಲಿ ಅಣ್ಣ? ಉಸಿರುಗಟ್ಟಿಸ್ದೆ ಕಣೋ. ಅಜ್ಜಿ ತಾತ ಎಷ್ಟು ಗೋಳಾಡ್ತಿದ್ದಾರೆ ಗೊತ್ತಾ? ಅವನನ್ನು ಅಪ್ಪಿಕೊಂಡಿದ್ದ ಅನಲ ಹೇಳಿದರೆ, ನಾನೆಲ್ಲೂ ದೂರ ಹೋಗಿಲ್ಲ, ಈ ಮನೆಯೇನೂ ದೂರವಿಲ್ಲ, ಆಗಾಗ ಬರ್ತಿರೋ ಅಮ್ಮು ಎಂದವ ಅವಳ ನೊಸಲಿಗೆ ಹೂಮುತ್ತು ನೀಡಿದ್ದ. ಆರ್ನ, ಏನು ತಿಂದಿಲ್ಲ ಅಂತ ಕಾಣಿಸುತ್ತೆ, ಬಾ ಊಟ ಮಾಡೋಣ. ಮನೆಯಿಂದಲೇ ಊಟ ತಂದಿದ್ದೀನಿ ತೇಜನೆಂದರೆ ತಲೆಯಾಡಿಸುತ್ತಾ ಒಳ ನಡೆದ ತಂಗಿಯೊಂದಿಗೆ. ಮಿನಿಸ್ಟರ್ ಸಾಹೇಬ್ರಿಗೆ ನಮ್ಮ ಊಟ ರುಚಿ ಸಿಕ್ಕಿತಾ? ತಮಾಷೆಯಾಗಿ ತೇಜನೆಂದರೆ, ಭೂರಮಿ ಕೈರುಚಿ ಹೆಸರಿಕ್ಕುವಂತಿಲ್ಲ ಎಂದವರೇ ಕೈ ತೊಳೆದು ಬಂದು ಮಗನಿಗೆ ಕೈತುತ್ತು ನೀಡಿದ್ರು. ಪಪ್ಪ, ನನಗೆ ನಿಮ್ಮಿಬ್ಬರಿಗೂ ಮಗನ ಮೇಲೆಯೇ ಹೆಚ್ಚು ಪ್ರೀತಿ. ನನಗೆ ಗೊತ್ತು, ನಾನು ಎಷ್ಟೇ ಆಗಲಿ ಹೆಣ್ಣು ಎಂದವಳ ಬಾಯಿ ಮುಚ್ಚಿದ್ದ ಆರ್ನವ್. ಅಪ್ಪಿತಪ್ಪಿ ಅಮ್ಮನ ಮುಂದೆ ಈ ಮಾತು ಹೇಳಿಯೇ ತಾಯಿ ಎಂದು ನಕ್ಕ ಆರ್ನವ್ ಮಾತಿಗೆ ಎಲ್ಲರೂ ನಗೆಯಾಡಿದ್ರು. ಕ್ಷಮ್, ಏನೋ ಇಷ್ಟು ದಿನ ಮೇಲೆ ಪಕ್ಕದ ಮನೆಯಲ್ಲಿ ದೀಪ ಹೊತ್ತಿದೆ. ಬಾಲ್ಕನಿಯಲ್ಲಿ ಇಬ್ಬರು ಕುಳಿತು ಮಾತನಾಡುತ್ತಿದ್ರು ಲಹರಿ ಮತ್ತೆ ಕ್ಷಮ್. ತನಗಿಂತ ದೊಡ್ಡವನಾದರೂ ಅವನನ್ನು ಹೆಸರಿಡದೆ ಕರೆಯುವ ಅಭ್ಯಾಸ ಅವಳಿಗೆ. ಹ್ಞೂ, ಯಾರೋ ಬಂದಿರ್ತಾರೆ ಬಿಡು, ಪಕ್ಕದ ಮನೆ ವಿಷಯ ನಮ್ಗ್ಯಾಕೆ? ಎಷ್ಟೆಂದ್ರೂ ಹೆಣ್ಮಕ್ಳಲ್ವೇ, ಯಾವಾಗಲೂ ಅಕ್ಕಪಕ್ಕದ ಮನೆಯ ಚಿಂತೆ ಹೇಳಿ ಫೈಲ್ ತಿರುವುತ್ತಿದ್ದ ತಲೆ ಎತ್ತದೆ. ಹಂಗಲ್ವೋ, ಆ ಮನೆಯಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಮಾತಾಡ್ಕೋತಿದ್ದದ್ದು ಕೇಳಿದ್ದೇನೆ. ಹಾಗಾಗಿ ಅಷ್ಟೇ, ಆ ಮನೆ ಮೇಲೆ ಕುತೂಹಲ. ಆ ಮನೆಯತ್ತಲೇ ನೋಡಿ ಹೇಳುತ್ತಿದ್ದವಳ ಮಾತಿಗೆ ಆಗ ತಾನೇ ಇವರ ಬಳಿ ಬಂದ ಅದಮ್ಯ, ಏನೋ ನೆಗೆಟಿವ್ ಎನರ್ಜಿನಾ ಎಂದು ಇಷ್ಟಗಲ ಬಾಯಿ ತೆರೆದಿದ್ಲು. ಅಕಸ್ಮಾತ್ ಅಲ್ಲಿ ಆರ್ನವನ ಕಂಡರೆ ಬಹುಶಃ ನಂಬಲೇಬಹುದು. ಮುಂದುವರಿಯುವುದು. ತಪ್ಪದೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕೇಳಿದ ಮೇಲೆ ಒಂದು ಲೈನಲ್ಲಿ ಕತೆ ಹೇಗೆ ಬರ್ತಿದೆ, ಹೇಗೆ ಸಾಗ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.